ಆರ್ಡ್ರ್ ಎತ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀವಿ. ಲೇಟಾಗಿ ಹೋಯ್ತು. ಇವಾಗ 8 ಕಿಲೋಮೀಟರ್ಸ್ ಹೋಗಬೇಕು ನಮ್ಮೂರಿಂದ ಟೌನ್ಗೆ. ಬಂದಿದ್ದೀವಿ, ತಗೊಂಡಿದ್ದೀವಿ, ಮತ್ತೆ ಮನೆಗೆ ಬರ್ತಾಯಿದ್ದೀವಿ. ಮನೆಗೆ ಬಂದು ಅನ್ಬಾಕ್ಸಿಂಗ್ ಮಾಡೋಣ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಏನಂದರೆ, ನಾನೊಂದು ಆನ್ಲೈನ್ ವೆಬ್ಸೈಟಿಂದ ಸ್ವಲ್ಪ ಕಾಂಪೋನೆಂಟ್ಸ್ ಅನ್ನೋದು ಬೈ ಮಾಡಿದ್ದೀನಿ, ತಗೊಂಡಿದ್ದೀನಿ. ಮತ್ತು ಇದಕ್ಕೆ ಆ್ಯಪ್ ಕೂಡ ಇದೆ. ನಿಮ್ಗೆ ಏನಾದರೂ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ನೀವು ಕಾಂಪೋನೆಂಟ್ಸು ಬೈ ಮಾಡ್ಬೋದು. ಇದ್ರ ಹೆಸರು ಏನಂದರೆ ಮೇಕರ್ ಬಜಾರ್ ಅಂತ ಹೇಳ್ಬಿಟ್ಟು ಆ್ಯಪ್ ಹೆಸರು. ಇದರಲ್ಲಿ 1500 ರುಪೀಸ್ ಕಾಂಪೋನೆಂಟ್ಸ್ ಇದೆ, 1500 ರುಪೀಸ್ ಕಾಂಪೋನೆಂಟ್ಸ್ ಇದೆ ಇದರಲ್ಲಿ. ಇದ್ರ ನಮ್ಮ ಚಾನಲಲ್ಲಿ ಬಜೆಟ್ ವೀಡಿಯೋ ಯಾವುದಾದ್ರೂ ಇದೆ ಅಂದರೆ ಇದು ಈ ವಿಡಿಯೋನೇ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಸಪೋರ್ಟ್ ಮಾಡಿ, ಯಾಕಂದರೆ 1500 ಸುಮ್ಮನೆ ಬರೋಲ್ಲ. ಮತ್ತು ಇನ್ನೊಂದೇನೆಂದರೆ, ಕನ್ನಡದವರು ಯಾರಾದರೂ ನೋಡ್ತಾಯಿದ್ರೆ ವಿಡಿಯೋ ಕಂಪಲ್ಸರಿ ಲೈಕ್ ಮಾಡಿ. ನಿಮಗೋಸ್ಕರ ಅಂತಲೇ ನಾನು ಮಾಡ್ತಾಯಿರೋದು. 50 ಲೈಕ್ಸು ಟಾರ್ಗೆಟ್ ಕೊಡ್ತಾಯಿದ್ದೀನಿ, ಕಂಪ್ಲೀಟ್ ಮಾಡಿ. ಮತ್ತು ನಮ್ಮ ಚಾನಲಲ್ಲಿ ಮೇಕರ್ ಬಜಾರ್ ಅಂತ ಒಂದು ವಿಡಿಯೋ ಇದೆ, ಇದು ಸೆಕೆಂಡ್ ವಿಡಿಯೋ, ಅದು ಫಸ್ಟ್ ವಿಡಿಯೋ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ ಹೆಸರು ಯಶವಂತ್ ಎಕ್ಸ್ಪೆರಿಮೆಂಟ್ ಇನ್ ಕನ್ನಡ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಬನ್ನಿ. ಇದರಲ್ಲಿ 1500 ರುಪೀಸ್ ಕಾಂಪೋನೆಂಟ್ಸ್ ಇದೆ ಅಂದರೆ ಸುಮ್ಮನೆ ಬರೋಲ್ಲ. ನೋಡಿ ಬನ್ನಿ, ಓಪನ್ ಮಾಡೋಣ. ನೋಡಿ, ಇದು ನಮಗೆ ಬೇಕಾಗಿಲ್ಲ. ಮತ್ತು ಈ ಪೇಪರ್ ಇದೆಯಲ್ಲ, ಈ ಪೇಪರ್ ಹೆಸರೇನೋ ನನಗೆ ಗೊತ್ತಿಲ್ಲ, ನೀವು ಕಾಮೆಂಟ್ ಮಾಡಿ. ಮತ್ತು ಇದನ್ನು ಫಸ್ಟಲ್ಲಿ ಯಾವಾಗಿದ್ರೂ ನೀವು ನೋಡಿದರೆ ಕಾಮೆಂಟ್ ಮಾಡಿ, ನಾನು ಎತ್ತುಕ್ಕೊತೀನಿ. ಇವಾಗ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನಂತ. ಅಂದರೆ ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನಾನು ಇದರ ಪ್ರೈಸ್ ಎಲ್ಲ ನಾನು ಇಲ್ಲಿ ಸ್ಕ್ರೀನ್ಶಾಟು ಮೇಲೆ ಇಕ್ತೀನಿ. ನೋಡಿ, ಈ ಸ್ವಲ್ಪ ಕಾಂಪೊನೆಂಟ್ಸೇ 1500 ರುಪೀಸ್ ಅಂದರೆ ತುಂಬ ಜಾಸ್ತಿ. ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದೊಂದು 12 ವೋಲ್ಟ್ಸು 1 ಆ್ಯಂಪ್ಸ್ ಅಡಾಪ್ಟ್ರು. ನೋಡಿ ಯಾವ ಥರ ಇದೆ ಅಂತ. ಇದೇನಕ್ಕಂದರೆ ಸೆಟಪ್ ಬಾಕ್ಸ್ ಇರುತ್ತಲ್ಲ, ಅದಕ್ಕೆ ನಾನು ತಗೊಂಡಿದ್ದೀನಿ. ನಮ್ಮದು ಸುಟ್ಟೋಗಿದೆ ಅದಕ್ಕೆ. ನೋಡಿ, 12 ವೋಲ್ಟ್ಸು 1 ಆ್ಯಂಪು ಅಡಾಪ್ಟ್ರ್, ಇದು ಪವರ್ ಅಡಾಪ್ಟ್ರು. SMP ಅಂತ ಹೇಳ್ಬೋದು ಸಿಂಪಲಾಗಿ. ಇದು ಪ್ರೈಸ್ ಗೊತ್ತಿಲ್ಲ, ಮೇಲೆ ಇಕ್ತೀನಿ ನೋಡಿ. ಮತ್ತು ಇನ್ನೊಂದು ಪ್ರಾಡಕ್ಟ್ ನೋಡೋಣ. ನೋಡಿ, ಇವಾಗೇನೆಂದರೆ ಇದು 5 ವೋಲ್ಟ್ಸು ಮತ್ತು 3 ವೋಲ್ಟ್ಸಿಂದ ರನ್ ಆಗೋ ಗೇರ್ ಮೋಟರ್ಸ್. ಇದು ಏನಕ್ಕಂದರೆ ಒಂದು RC ಕಾರ್ ಮಾಡೋಣ. ನಮ್ಮ ಚಾನಲಲ್ಲಿ ಎಲ್ಲ ವೀಡಿಯೋಸ್ ಇರಬೇಕು, ಅದಕ್ಕೆ ಒಂದು RC ಕಾರ್ ಮಾಡೋಣ. ಕಂಟ್ರೋಲರ್ಸು ನನ್ನ ಹತ್ರ ಇದೆ. ಇದು ತಿರುಗ್ತಾ ಇಲ್ಲ ನೋಡಿ, ರನ್ ಆಗ್ತಾಯಿಲ್ಲ. ಆದರೆ ಇದಕ್ಕೆ ವೋಲ್ಟೇಜ್ ಅನ್ನೋದು ಕೊಟ್ಟರೆ ಏನಾದರೂ ರನ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಕ್ಕೊಳ್ಳಿ. ಒಂದು ಶಾರ್ಟ್ ವೀಡಿಯೋ ಇಕ್ತೀನಿ, ಇದು ಗುಡ್ಡ ಬೇಡ. ಆದರೆ ಕ್ವಾಲಿಟಿ ಅಂತೂ ಚೆನ್ನಾಗಿದೆ, ನಿಜವಾಗ್ಲೂ ಕ್ವಾಲಿಟಿ ಚೆನ್ನಾಗಿದೆ. ಇದು ಪ್ರೈಸು 15 ರುಪೀಸ್ ಏನೋ, ಇದು ಅಲ್ಲ 50 ರುಪೀಸ್ ಇದು ಒಂದು ಬಂದು. ಮತ್ತು ಇನ್ನೊಂದು ಪ್ರಾಡಕ್ಟ್ ಏನಂದರೆ, ಇದು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, 2x15 ವ್ಯಾಟ್ ಆಂಪ್ಲಿಫೈರ್. ಇದು ಆಂಪ್ಲಿಫೈರ್ ಅಂದರೆ ಆಡಿಯೋ ಆಂಪ್ಲಿಫೈರ್, ಸ್ಟೆಪ್ ಅಪ್ ಮಾಡುತ್ತೆ. ಇದು ನಾವು ಬ್ಲೂಟೂತ್ ಮಾಡಿಲಿಂದ ಅಂದರೆ ಆಕ್ಸ್ಪಿನ್ನಿಂದ ಇದಕ್ಕೆ ಕೇಬಲ್ ಅನ್ನೋದು, ಆಕ್ಸ್ಪಿನ್ ಕೇಬಲಿಂದ ನಾವು ಇದಕ್ಕೆ ಇನ್ಪುಟ್ ಕೊಟ್ಟರೆ ಮೊಬೈಲಿಂದ ಇದು ಸ್ಟೆಪ್ ಅಪ್ ಮಾಡಿಬಿಟ್ಟು 50 ವ್ಯಾಟು ಔಟ್ಪುಟ್ ಕೊಡುತ್ತೆ. ಟೋಟಲ್ 30 ವ್ಯಾಟ್ ಇದು. ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಶಾರ್ಟ್ ಮಾಡಿದ್ರೆ ಮೌತ್ ಆಗುತ್ತೆ, ಇನ್ನೊಂದು ಸಲ ಶಾರ್ಟ್ ಮಾಡಿದ್ರೆ ಆಡಿಯೋ ಅನ್ನೋದು ಪ್ಲೇ ಆಗುತ್ತೆ. ಮತ್ತು ಇಲ್ಲಿ 12 ವೋಲ್ಟ್ಸ್ ಇನ್ಪುಟ್ ಇಲ್ಲಿ ನೋಡಿ. ಮತ್ತು ಇಲ್ಲಿ ಒಂದು ಆಡಿಯೋ ಕೇಬಲ್ ಇಲ್ಲಿ ಆಗ್ಬೇಕು, ನಾವು ವರ್ಕ್ ಆಗುತ್ತಂತೆ, ನೋಡೋಣ. ಇದು 300 ಏನೋ ನೋಡಿ, ಮೇಲ್ಗಡೆ ಸ್ಕ್ರೀನ್ಶಾಟ್ ಇಕ್ಕಿರ್ತೀನಿ. ಇದು ಈ ಥರ ಫಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ವೀಡಿಯೋ ಇದೇ ಬರುತ್ತೇನೋ, ಕಮೆಂಟ್ ಮಾಡಿ ಯಾವ ವಿಡಿಯೋ ಬೇಕಂತ. ಮತ್ತು ಇನ್ನೊಂದು ಪ್ರಾಡಕ್ಟ್ ಏನಂದರೆ, ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ, ಮೇಲೆ ಸ್ಟಿಕ್ಕರ್ ಏನಿಲ್ಲ ಓದೋಕ್ಕೆ. ನೋಡಿ, ಇದು ಏನಂದರೆ ಒಂದು ಪವರ್ ಬ್ಯಾಂಕ್ ಮಾಡೆಲ್. ಇದರಿಂದ ನಾವು 10,000 ಕೆಪಾಸಿಟಿ ಇರೋ 10,000 mAh ಕೆಪಾಸಿಟಿ ಇರೋ ಒಂದು ಪವರ್ ಬ್ಯಾಂಕ್ ಮಾಡೋಣ. ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಇನ್ಪುಟ್ಟು ಮತ್ತು ಈ ಕಡೆ ಇನ್ಪುಟ್ಟು, ಸಿ ಪಿನ್ನು, ಮೈಕ್ರೋ ಪಿನ್ನು, 2 USB ಇದೆ, ಡ್ಯುಯಲ್ USB ಇದೆ. ಮತ್ತು ಇಲ್ಲಿ ಇದು ಐಫೋನ್ ಪಿನ್ ಅನ್ಕೊತೀನಿ, ಗೊತ್ತಿಲ್ಲ ನನಗೆ. ಅದೇ ಅದು ನಮಗೆ ಯೂಸ್ ಇಲ್ಲ, ನಮ್ಮದು ಐಫೋನ್ ಇಲ್ಲ.
ನೋಡಿ ಇಲ್ಲಿ ಡಿಸ್ಪ್ಲೇ ಕೂಡ ಇದೆ, ಇನ್ಪುಟ್ಟು ಔಟ್ಪುಟ್ಟು ಎಲ್ಲ ಇದೆ ಇದರಲ್ಲಿ, ಎಷ್ಟು ಇನ್ಪುಟ್ ಹೋಗ್ತಾ ಇದೆ ಎಷ್ಟು ಔಟ್ಪುಟ್ಟು ಹೋಗ್ತಾ ಇದೆ ಅಂತ. ಚೆನ್ನಾಗಿದೆ, ಇದು ಕ್ವಾಲಿಟಿ ಬಂದಿದೆ. ಇದರಿಂದ ಒಂದು ಬೆಸ್ಟ್ ವೀಡಿಯೋ ಮಾಡೋಣ, ಪವರ್ ಬ್ಯಾಂಕ್ ವೀಡಿಯೋ ನಿಮ್ಗಂತೂ 100% ಯೂಸ್ ಆಗುತ್ತೆ. ಮತ್ತು ಇವಾಗ ಇದೇನೆಂದರೆ ಸಿ ಪಿನ್, ಇದು ಟೈಪ್ ಸಿ ಫೀಮೇಲ್ ಪಿನ್ ಅಂತ ಹೇಳ್ಬೋದು. ಇದು ಎಲ್ಲಿ ಬೇಕಾದರೂ ಸಿಂಪಲ್ಲಾಗಿ ಒಂದು ಹೋಲ್ ಮಾಡಿಕೊಂಡು ಇದನ್ನು ಫಿಕ್ಸ್ ಮಾಡ್ಕೋಬೋದು. ಅದಕ್ಕೆ ಇದನ್ನು ತರಿಸಿದ್ದೀನಿ ನೋಡಿ, ಫೀಮೇಲ್ ಪಿನ್ನು. ಮತ್ತು ಇಲ್ಲಿ ಪಾಸಿಟಿವ್ ನೆಗೆಟಿವ್ 2 ವೈರ್ಸ್ ಇರುತ್ತೆ. ಆ 2 ವೈರ್ಸಿಂದ ನಾವು ಔಟ್ಪುಟ್ ಅನ್ನೋದು ತಗೋಬೋದು. ಇದು ಹೈ ಕ್ವಾಲಿಟಿ ಇದೆ ಮತ್ತು ವರ್ಕಿಂಗ್ ಕೂಡ ಚೆನ್ನಾಗಿದೆ. ನಾನು ಬಿಫೋರ್ ವೀಡಿಯೋಸಲ್ಲೆಲ್ಲ ಯೂಸ್ ಮಾಡಿದ್ದೀನಿ ಅದನ್ನು. ಅದಕ್ಕೆ ಇದು 6 ಇದೆ, 6 5 ಇದೆ. ಮತ್ತು ಇದೊಂದು 10 ವ್ಯಾಟು ಆಂಪ್ಲಿಫೈಯರ್ ಅಂತ ಹೇಳ್ಬೋದು. ಇದಕ್ಕೂ ಸೇಮ್ ಆವಾಗಲೇ ತೋರಿಸಿದ್ದೀನಲ್ಲ, ಇಲ್ಲಿ ನೋಡಿ, ಇಲ್ಲಿ ಇನ್ಪುಟ್ ಕೊಟ್ಟರೆ ಆಡಿಯೋ ನಮಗೆ ಈ ಕಡೆ 5 ಮತ್ತು ಈ ಕಡೆ 5 ವ್ಯಾಟು ಔಟ್ಪುಟ್ ಅನ್ನೋದು ಕೊಡುತ್ತೆ. ಟೋಟಲ್ 10 ವ್ಯಾಟ್ ಬ್ಲೂಟೂತ್ ವೀಡಿಯೋ ನಾವು ರೆಡಿ ಮಾಡ್ಬೋದು. ಕಮೆಂಟ್ ಮಾಡಿ ಇದು ಮಾಡಿ ಅಂತ, ನೀವೇನು ಕಮೆಂಟ್ ಮಾಡಿದ್ರೆ ಅದೇ ಬರುತ್ತೆ. ಮತ್ತು ಇದು ನೋಡಿ, ಇದು ಒಂದು ಚಾಕ್ಲೇಟ್ ಥರ ಇದೆ ನಿಜವಾಗ್ಲೂ. ನಾನಂತೂ ಹಿಂಗೆ ಕಿತ್ತಾಗೋದು ಚಾಕ್ಲೇಟನ್ನು. ನೋಡಿ, ಇದೇನೆಂದರೆ DC to DC ಸ್ಟೆಪ್ ಡೌನ್ ಮಾಡಲ್. ನಾವು ಒಂದು 12 ವೋಲ್ಟ್ಸ್ ಅಂದರೆ ನೋಡಿ ಸ್ಟೆಪ್ ಡೌನ್ ಮಾಡ್ಬೋದು. ಇದರಿಂದ ವೋಲ್ಟೇಜ್ ಅನ್ನೋದು ಸ್ಟೆಪ್ ಡೌನ್ ಮಾಡ್ಬೋದು. ಯಾವ ಥರ ಅಂದರೆ ಇದು ಸಿಂಪಲ್ಲಾಗಿ ಯೂಸ್ ಮಾಡ್ಬೋದು ನಾವು. ಇಲ್ಲಿ ನೋಡಿ, ಒಂದು ಪೊಟೆನ್ಷಿಯಲ್ ಮೀಟರ್ ಇದೆ ಅಲ್ಲ, ಇಲ್ಲಿ ನಾಬ್ ಇದೆ ನೋಡಿ. ಆ ನಾಬನ್ನು ನಾವು ರೊಟೇಟ್ ಮಾಡಿಕೊಂಡು ವೋಲ್ಟೇಜು ಸ್ಟೆಪ್ ಡೌನ್ ಮಾಡ್ಕೋಬೋದು ಮತ್ತು ಸ್ಟೆಪ್ ಅಪ್ಪು ಮಾಡ್ಕೋಬೋದು. ಅಂದರೆ 12 ವೋಲ್ಟ್ಸ್ ಮೇಲೆ ಹೋಗೋಲ್ಲ, ಕೆಳಗಡೆನೇ ಇರುತ್ತೆ. ನಾವು ಬ್ಯಾಟ್ರಿ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟರಲ್ಲಿ ಸ್ಟೆಪ್ ಡೌನ್ ಮಾಡ್ತಾ ಇರ್ಬೋದು, ಸ್ಟೆಪ್ ಅಪ್ ಕೂಡ ಮಾಡ್ಕೋಬೋದು. ಮತ್ತು ಇವಾಗ ಸಿಂಪಲ್, ಅದು ಆ ಮಾಡಲ್ ಅನ್ನೋದು ಬೆಸ್ಟು. ಇಲ್ಲಿ ನೋಡಿ, ಈ ಪ್ರಾಡಕ್ಟ್ಸ್ ಇದೆಯಲ್ಲ, ಇದು ಹೈ ಕ್ವಾಲಿಟಿ 5 ವೋಲ್ಟ್ಸು 1 ಆ್ಯಂಪ್ಸಲ್ಲಿ ಇದು ಲೀಥಿಯಂ ಅಯಾನ್ ಬ್ಯಾಟ್ರೀಸನ್ನು ಚಾರ್ಜ್ ಮಾಡುತ್ತಂತೆ. ಟೈಪ್ ಸಿ ಫೀಮೇಲ್ ಪೋರ್ಟು. ಇದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ತುಂಬಾ ಯೂಸ್ ಮಾಡಿದ್ದೀನಿ ಈ ಪ್ರಾಡಕ್ಟ್ಸನ್ನು. ಬಿಫೋರ್ ವೀಡಿಯೋಸಲ್ಲೆಲ್ಲ ನಾನು ಇದನ್ನು ಯೂಸ್ ಮಾಡಿದ್ದೀನಿ ನೋಡಿ. ಅದಕ್ಕೆ 10 ಪೀಸಸ್ ತರಿಸಿದ್ದೀನಿ. 1 ಆ್ಯಂಪ್ಸಲ್ಲಿ ಲೀಥಿಯಂ ಅಯಾನ್ ಬ್ಯಾಟ್ರೀಸನ್ನು ಇದು ಚಾರ್ಜ್ ಮಾಡುತ್ತೆ. ಅಂದರೆ 18650 ಬ್ಯಾಟ್ರೀಸ್ ಇರುತ್ತಲ್ಲ, ಆ ಈ ಬ್ಯಾಟ್ರೀಸನ್ನು ಇದು ಸಿಂಪಲ್ಲಾಗಿ 1 ಅವರಲ್ಲಿ ಚಾರ್ಜ್ ಮಾಡುತ್ತೆ ಇದು. ಅದಕ್ಕೆ 10 ಪೀಸಸ್ ತಗೊಂಡಿದ್ದೀನಿ. ಮತ್ತು ಇದೇನಂತ ಗೊತ್ತಿಲ್ಲ. ಏನಂದರೆ ನಾಯಿ ಬಂತು ಆ ಕಡೆ, ಅದಕ್ಕೆ ಓಡ್ಸೋಕ್ಕೆ ಹೋಗಿದ್ದೆ. ಇಲ್ಲಿ ನೋಡಿ, ಇದು 20 ಆ್ಯಂಪ್ಸ್ BMS 12 ವೋಲ್ಟ್ಸು ಲೀಥಿಯಂ ಅಯಾನ್ ಬ್ಯಾಟ್ರೀಸನ್ನು ಚಾರ್ಜ್ ಮಾಡೋಕ್ಕಂತಲೇ ತಗೊಂಡೆ ಇದನ್ನು. ಇದಿದೆ ಅಲ್ಲ, ಈ ಮಾಡೆಲಿಂದ ನಾವು 1 ಇಲ್ಲಾಂದರೆ 2 ಬ್ಯಾಟ್ರೀಸನ್ನು ಒಂದೇ ಸಲ ಚಾರ್ಜ್ ಮಾಡ್ಬೋದು. ಆದರೆ ಈ ಬ್ಯಾಟ್ರಿಯಿಂದ ಒಂದೇ ಸಲ ನಾವು 9 ಬ್ಯಾಟ್ರೀಸನ್ನು ಚಾರ್ಜ್ ಮಾಡ್ಬೋದು. ಹೆಂಗಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಹೇಳಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಕ್ಕೊಂಡಿರಿ ಅಷ್ಟೇ. ಎಲ್ಲದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ನನ್ನ ಕಷ್ಟ ಸ್ವಲ್ಪ ನೀವು ಕೂಡ ಹಂಚ್ಕೊಳ್ಳಿ. ಇದು ಪೆನ್ ಇರುತ್ತಲ್ಲ, 5 ರೂಪೀಸ್ ಪೆನ್ನು, ಅದಕ್ಕಿಂತ ಹೀನ ಇದೆ ಇದು ಕ್ವಾಲಿಟಿ. ಆದರೆ ಇದು ವರ್ಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಇದು ಎಷ್ಟಂತ ಗೊತ್ತಿಲ್ಲ. ಮೇಲೆ ಸ್ಕ್ರೀನ್ಶಾಟ್ ನೋಡಿ ಅಷ್ಟೇ. ನೋಡಿ, ಇಲ್ಲಿ ನಾಚ್ ಇರುತ್ತಲ್ಲ, ನಾಚ್ ಕೂಡ ಸೈಡ್ ಬಂದಿದೆ. ಏನಾದರೂ ಇದು ಸಾಕೆಟಲ್ಲಿ ಇಕ್ಕಿದ್ರೆ ಮತ್ತು ಏನಾದರೂ ಕರೆಂಟ್ ಏನಾದರೂ ಡೈರೆಕ್ಟಾಗಿ ಬಂದುಬಿಟ್ರೆ ಅಷ್ಟೇ. ಇಲ್ಲಿಂದ ಏನಾದರೂ ಡೈರೆಕ್ಟಾಗಿ ಬಂದರೆ ಕರೆಂಟ್ ಶಾಕ್ ಹೊಡುತ್ತೆ ನಮಗೆ. ಇದು ಲೋ ಕ್ವಾಲಿಟಿ, ಇದು ತಗೋಬೇಡಿ ಯಾರು, ಇವಾಗಲೇ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ನೋಡೋಣ, ಈ ಪೇಸ್ಟನ್ನು ನಾನು ಇದು 70 ರೂಪಾಯಿ ಏನೋ, ಇದ್ರ ಮೇಲೆ 25 ರೂಪೀಸ್ ಇದೆ. 25 ರೂಪೀಸ್ ಇದೆ ಅಷ್ಟೇ ಇದು. ಆದರೆ ನಂಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದರಲ್ಲಿ ಲೆಡ್ ಇದೆ ಅಲ್ಲ, ಈ ಲೆಡ್ ಇದ್ದರೆ ನಾವು ಸಾಲ್ಡ್ರಿಂಗ್ ಮಾಡ್ಬೋದು. ಈ ಪೇಸ್ಟು ಮತ್ತು ಲೆಡ್ ಇದ್ದರೆ ಸಾಲ್ಡ್ರಿಂಗ್ ಮಾಡ್ಬೋದು. ಈ ಪೇಸ್ಟ್ ಅಲ್ಲ ಡೈಲಿ ಯೂಸ್ ಮಾಡೋದು ಈ ಪೇಸ್ಟು. ಇದು ಬ್ರೌನ್ ಕಲರ್ ಪೇಸ್ಟು. ನಾವೇನಾದರೂ ಸಾಲ್ಡ್ರ್ ಮಾಡಬೇಕಂದ್ರೆ ಈ ಪೇಸ್ಟು ಮತ್ತು ಲೆಡ್ಡನ್ನು ತಗೊಂಡು ನಾವು ಯಾವುದಾದ್ರೂ ವೈರ್ಗೆ, ಇಲ್ಲಾಂದರೆ ಇಲ್ಲಿ ಲೆಡ್ ಅಪ್ಲೈ ಆಗಿದೆ ಅಲ್ಲ ನೋಡಿ, ಇಲ್ಲಿ ಲೆಡ್ ಅಪ್ಲೈ ಆಗಿದೆಯಲ್ಲ, ಅಲ್ಲಿ ನಾವು ವೈರ್ಸನ್ನು ಸಾಲ್ಡ್ರಿಂಗ್ ಮಾಡ್ತೀವಿ. ಆದರೆ ಇದು ಹಂಗಲ್ಲ, ಈ ವೈಟ್ ಕಲರ್ ಪೇಸ್ಟು. ಇಲ್ಲಿ ಇವಾಗ ಲೆಡ್ ಇಲ್ಲ ಅಲ್ಲ, ಇಲ್ಲಿ ಕೂಡ ನಾವು ಈ ಪೇಸ್ಟನ್ನೇ ಅಲ್ಲಿ ಅಪ್ಲೈ ಮಾಡಿ ಲೆಡ್ ಅನ್ನೋದು ಅಪ್ಲೈ ಮಾಡಿದರೆ ಸಾಲ್ಡ್ರ್ ಅನ್ನೋದು ಆಗುತ್ತಂತೆ. ಅದು ನನಗೆ ಗೊತ್ತಿಲ್ಲ, ತಗೊಂಡೆ ಸುಮ್ಮನೆ.
ಇದಕ್ಕಿಂತ ಇದು ಕಾಸ್ಟ್ ಜಾಸ್ತಿ. ಇದು 15 ರುಪೀಸ್ ಅಷ್ಟೇ ಇರೋದು, ಆದರೆ ಇದು 30 ರುಪೀಸು. ನೋಡಿ ಇಲ್ಲಿ ಇದನ್ನು ಅಪ್ಲೈ ಮಾಡಿ ನಾವು ಲೆಡ್ ಅನ್ನೋದು ಅಪ್ಲೈ ಮಾಡಿದ್ರೆ ಅದು ಸಾಲ್ಡ್ರ್ ಅನ್ನೋದು ಆಗಲ್ಲ. ಅಲ್ಲಿ ನಾವು ಎಷ್ಟು ಸಾಲ್ಡ್ರ್ ಮಾಡಿದ್ರೂ ಅದು ಆಗೋದಿಲ್ಲ. ಅದೇ ಈ ಪೇಸ್ಟ್ ಯೂಸ್ ಮಾಡ್ಕೊಂಡು ನಾವಲ್ಲಿ ಏನಾದರೂ ಸಾಲ್ಡ್ರ್ ಮಾಡಿದ್ರೆ ಅದು ಲೆಡ್ಡು ಚೆನ್ನಾಗಿ ಅದಕ್ಕೆ ಫ್ಲಾಟಾಗಿದೆಯಲ್ಲ ಅಲ್ಲಿ ಅಪ್ಲೈ ಆಗುತ್ತೆ. ನೋಡಿ ಡಿಫ್ರೆನ್ಸ್ ನೋಡಿ ನೀವೇ. ಇದು ವೈಟು, ಅದು ಬ್ರೌನ್ ಇದೆ ನೋಡಿ, ಅದಕ್ಕೆ ಇದು ಕಾಸ್ಟ್ಲಿ ಜಾಸ್ತಿ. ವೈಟ್ ಪೇಸ್ಟ್ ಅಂತ ಹೇಳ್ಬೋದು ಸಿಂಪಲಾಗಿ. ಮತ್ತು ಲಾಸ್ಟ್ ಪ್ರಾಡಕ್ಟ್ ನೋಡಿ, ಸಾಲ್ಡ್ರಿಂಗ್ ಗನ್ನು ನೋಡಿ, ಬಾಕ್ಸ್ ಯಾವ ಥರ ಇದೆ ಅಂತ. ಇದು ದೊಡ್ಡನ ಹೆಂಗಂದರೆ ಈ ಕಾಂಪೋನೆಂಟ್ಸ್ಗೆ ಇಲ್ಲಿ ಇಷ್ಟೊಂದು ಕಾಂಪೋನೆಂಟ್ಸಲ್ಲಿ ಇದೇ ದೊಡ್ಡದು ನೋಡಿ, ಎಷ್ಟೊಂದು ಉದ್ದ ಇದೆ ಅಂತ. 16 ವ್ಯಾಟ್ ಸಾಲ್ಡ್ರಿಂಗ್ ಗನ್ ಇದು. ನಾವು ಸಿಂಪಲಾಗಿ ಯೂಸ್ ಮಾಡೋದು 25 ವ್ಯಾಟ್ ಯೂಸ್ ಮಾಡ್ತಾ ಇರ್ತೀವಿ, ಆದರೆ ಇದು 16 ವ್ಯಾಟು. ಲಿಥಿಯಂ ಅಯನ್ ಬ್ಯಾಟ್ರೀಸ್ಗೆ ಸಾಲ್ಡ್ರ್ ಮಾಡೋಕ್ಕಂತಲೇ ತಗೊಂಡೆ ಇದನ್ನು. ನೋಡಿ 60 ವ್ಯಾಟು, ಇದು 25 ವ್ಯಾಟ್ ಅಷ್ಟೇ. ಇದು ಲಿಥಿಯಂ ಅಯನ್ ಬ್ಯಾಟ್ರೀಸ್ಗೆ ಸಾಲ್ಡ್ರಿಂಗ್ ಚೆನ್ನಾಗಿ ಮಾಡೋದಿಲ್ಲ ಇದು, ಅದಕ್ಕೆ ನಾನು ದೊಡ್ಡ ಸಾಲ್ಡ್ರಿಂಗ್ ಅಂತ ತಗೊಂಡೆ. 60 ವ್ಯಾಟ್ ಇದು. ಸಿಂಪಲಾಗಿ ಲಿಥಿಯಂ ಅಯನ್ ಬ್ಯಾಟ್ರೀಸನ್ನು ಸಿಂಪಲಾಗಿ ಸಾಲ್ಡ್ರ್ ಮಾಡ್ಬೋದು, ಅಂದರೆ ಕ್ಲೀನಾಗಿ ಮಾಡ್ಬೋದು. ಇದು ಕ್ಲೀನಾಗಿ ಮಾಡೋದಿಲ್ಲ, ಇದು ಎಲ್ಲ ಡ್ರೈ ಸಾಲ್ಡ್ರ್ ಥರ ಮಾಡುತ್ತೆ, ಅದಕ್ಕೆ ಇದನ್ನು ತಗೊಂಡಿದ್ದೀನಿ. ಆ್ಯಂಡ್ ಎಷ್ಟೊಂದು ದಪ್ಪ ಇದೆ ನೋಡಿ ಇದು ಮುಂದ್ಗಡೆ ಟಿನ್ ಅನ್ನೋದು. ಅಷ್ಟೇ ಗೈಸ್, ಆಗೋಯ್ತು. ಇನ್ನೇನು ಕಾಂಪೋನೆಂಟ್ಸು ಇಲ್ಲ. ಇವಾಗ ಈ ಕಾಂಪೋನೆಂಟ್ಸೇ ನಮಗೆ 1500 ರುಪೀಸ್ ಬಿಲ್ಲಿದೆ ನೋಡಿ ಹೆಂಗೆ. ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ವೀಡಿಯೋಸ್ ಮಾಡೋದು ಬಿಡಲ್ಲ, ಆದರೆ ನೀವು ಸಪೋರ್ಟ್ ಮಾಡಲೇಬೇಕು. ಯಾಕಂದರೆ ಕನ್ನಡದಲ್ಲಿ ಇಂಥ ಕಂಟೆಂಟ್ ಎಲ್ಲಿ ಕೂಡ ಇಲ್ಲ, ಅದಕ್ಕೆ ನೀವು ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಟೋಟಲ್ 9 ಪ್ರಾಡಕ್ಟ್ಸ್ ಇದೆ ಅಷ್ಟೇ ಇದರಲ್ಲಿ. ಇದು ಈ 9 ಪ್ರಾಡಕ್ಟ್ಸೇ ನಮಗೆ 1500 ರುಪೀಸ್ ಬಿಲ್ಲಿದೆ. 1500 ರುಪೀಸು ಖರ್ಚಾಗಿದೆ. ಬಜೆಟ್ ವೀಡಿಯೋ ಇದು ನೋಡಿ. ನೆಕ್ಸ್ಟ್ ವೀಡಿಯೋ ನಾನು ಇದು ಮಾಡಬೇಕಾ, ಇದೇನೆಂದರೆ ಬ್ಲೂಟೂತ್ ಸ್ಪೀಕರ್ ಬರುತ್ತೆ ಅಷ್ಟೇ. ಈ ವಿಡಿಯೋ ಮಾಡಬೇಕಾ ನೆಕ್ಸ್ಟ್ ವೀಡಿಯೋ, ಇಲ್ಲಾಂದರೆ ಇದು ಇಲ್ಲಿದೆ ನೋಡಿ, ಇದು ಪವರ್ ಬ್ಯಾಂಕು. ಈ ಪವರ್ ಬ್ಯಾಂಕ್ ಮಾಡಬೇಕಾ, ಇಲ್ಲಾಂದರೆ ಲಿಥಿಯಂ ಅಯನ್ ಬ್ಯಾಟ್ರೀಸ್ ಚಾರ್ಜಿಂಗ್ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ಮಾಡಬೇಕಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಏನೋ ಒಂದು ಕಮೆಂಟ್ ಮಾಡಿ, ಇವಾಗೇ ಮಾಡಿ ಕಮೆಂಟ್ ಪ್ಲೀಸ್. ಮತ್ತು ಈ ಪೇಸ್ಟ್ ಇದೆಯಲ್ಲ, ಈ ಪೇಸ್ಟ್ದು ಒಂದು ಶಾರ್ಟ್ ವೀಡಿಯೋ ಇಡ್ತೀನಿ. ಈ ವಿಡಿಯೋ ಇವತ್ತು ಬಂದಿದೆ ಅಂದರೆ ನಾಳೆಗೆ ಈ ಶಾರ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಅಷ್ಟೇ ಗೈಸ್, ವೀಡಿಯೋ ಮುಗೀತು, ಇನ್ನೇನಿಲ್ಲ. ಲಾಸ್ಟಿಂದ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಏನೋ ಒಂದು ಕಾಮೆಂಟ್ ಮಾಡಿ. ಬಾಯ್ ಹೇಳ್ತೀನಿ, ಬಾಯ್. ಇವಾಗ ನಮಗೆ ಏನಂದರೆ, ನೀವು ನಾನು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಲಾಸ್ಟಿಂದ ವೀಡಿಯೋ ನೋಡಿದ್ದಾರೆ ಅಂತೇಳ್ಬಿಟ್ಟು ನನಗೂ ಗೊತ್ತಾಗಬೇಕು ತಾನೆ, ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂತ ನಮಗೂ ಗೊತ್ತಾಗಬೇಕು. ಅದಕ್ಕೆ ನಾನು ಅಂತೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ಪ್ಲೀಸ್. ಇದೊಂದು ಕೆಲಸ ಮಾಡಿ. ಬಾಯ್.